ನಮಸ್ಕಾರ ಸ್ನೇಹಿತರೆ, ನಾಳೆ ನವೆಂಬರ್ 11 ಮಂಗಳವಾರ, ನಾಳೆಯಿಂದ 13 ವರ್ಷ ಈ 8 ರಾಶಿಯವರಿಗೆ ಸಂಪತ್ತಿನ ಮಹಾ ಮಳೆಯೇ ಸುರಿಯುತ್ತೆ. ಐಷಾರಾಮಿ ಜೀವನದ ಜೊತೆಗೆ ದುಡ್ಡು ಚಾಮುಂಡೇಶ್ವರಿ ದೇವಿಯ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ. ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು, ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ. ಅದಕ್ಕಿಂತ ಮೊದಲು ಚಾಮುಂಡೇಶ್ವರಿ ದೇವಿಗೆ ಭಕ್ತಿಯಿಂದ ಲೈ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಏನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ನಾಳೆ ನವೆಂಬರ್ 11 ಮಂಗಳವಾರದ ಜೊತೆಗೆ ಮುಂದಿನ 13 ವರ್ಷ ಈ 8 ರಾಶಿಯವರೆಗೂ ಕೂಡ ಸಂಪತ್ತಿನ ಮಹಾ ಮಳೆಯೇ ಸುರಿಯಲಿದ್ದು, ಐಷಾರಾಮಿ ಜೀವನದ ಜೊತೆಗೆ ದುಡ್ಡು ಅಂತ ಹೇಳಬಹುದು. ಚಾಮುಂಡೇಶ್ವರಿ ದೇವಿಯ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರೋದ್ರಿಂದ ಈ ಒಂದು ಸಂದರ್ಭದಲ್ಲಿ ನಿಮ್ಗೆ ಅದೃಷ್ಟದ ಮಹಾ ಮಳೆಯೇ ಹರಿಯುತ್ತೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ. ಈ ಒಂದು ಸಂದರ್ಭದಲ್ಲಿ ವಿದೇಶದಿಂದ ಲಾಭದ ಸಾಧ್ಯತೆ ಇದ್ದು ನಿಮ್ಮ ಉದ್ಯೋಗದಲ್ಲಿ ನಿಮ್ಗೆ ಅನುಕೂಲಕರವಾಗುತ್ತೆ. ವ್ಯವಹಾರದಲ್ಲಿ ಲಾಭಕ್ಕಾಗಿ ವಿಶೇಷ ಅವಕಾಶವನ್ನ ಪಡ್ಕೊಳ್ತೀರಾ. ಉದ್ಯೋಗದಲ್ಲಿ ನೀವು ಸಾಕಷ್ಟು ಯಶಸ್ಸನ್ನ ತಲುಪ್ತೀರಾ. ಜೊತೆಗೆ ಸ್ನೇಹಿತರಿಂದ ಬೆಂಬಲವನ್ನ ಪಡೆಯಲು ನಿಮ್ಗೆ ಸಾಧ್ಯವಾಗುತ್ತೆ. ಇನ್ನು ಸಂತೋಷದ ಸಾಧನೆಗಳು ನಿಮ್ಮ ಜೀವನದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ವಾಹನ ಮತ್ತು ಐಷಾರಾಮಿ ವಸ್ತುಗಳು ನಿಮ್ಗೆ ಸಿಗೋದ್ರ ಜೊತೆಗೆ ವೈವಾಹಿಕ ಜೀವನ ಪ್ರಣಯಮಯವಾಗಿರುತ್ತೆ ಅಂತ ಹೇಳಬಹುದು. ಈ ಒಂದು ಸಂದರ್ಭದಲ್ಲಿ ನೀವು ಉತ್ತಮ ರೀತಿಯಲ್ಲಿ ಕೆಲಸಗಳನ್ನ ಕಾರ್ಯಗತಗೊಳಿಸಬಹುದು. ಸಹೋದ್ಯೋಗಿ ಅಥವಾ ಸ್ನೇಹಿತರ ಸಹಾಯದಿಂದ ನೀವು ಕೆಲಸವನ್ನ ಪೂರ್ಣಗೊಳಿಸಲು ಯಶಸ್ವಿಯಾಗ್ತೀರಾ. ವ್ಯವಹಾರದಲ್ಲಿ ನಡೀತಿರ್ತಕ್ಕಂಥ ಸಮಸ್ಯೆಗಳಿಗೆ ಉತ್ತಮ ಪರಿಹಾರ ಅನ್ನೋದು ಸಿಗ್ತಾ ಹೋಗುತ್ತೆ. ನಿಮ್ಮ ದೊಡ್ಡ ಆಸೆ ಈಡೇರುತ್ತೆ. ಮದುವೆ ಅಥವಾ ಶುಭ ಸಮಾರಂಭದಲ್ಲಿ ಭಾಗವಹಿಸುವ ಅವಕಾಶಗಳು ಸಿಗುತ್ತೆ. ಕುಟುಂಬದವರೊಂದಿಗೆ ಸಂತೋಷದ ಸಮಯವನ್ನ ಕಳಿತೀರಾ. ಇನ್ನು ಈ ಸಂದರ್ಭ ನಿಮ್ಗೆ ಯಾವುದೇ ಚಿಂತೆಗಳು ಅಥವಾ ಸಮಸ್ಯೆಗಳು ಇದ್ರೆ ಅವು ಬಗೆಹರಿಯುವಂತೆ ಮಾಡುತ್ತೆ. ಕೆಲಸದಲ್ಲಿ ನಿಮ್ಮ ಸಹೋದ್ಯೋಗಿಗಳು ಮತ್ತು ಅವರಿಂದ ನಿಮ್ಗೆ ಸಂಪೂರ್ಣ ಬೆಂಬಲ ಸಿಗುವ ಸಾಧ್ಯತೆ ಇದ್ದು, ಮೇಲಾಧಿಕಾರಿಗಳು ನಿಮ್ಗೆ ಹೊಸ ಜವಾಬ್ದಾರಿಯನ್ನು ವಹಿಸ್ತಾರೆ. ಭವಿಷ್ಯದ ಪ್ರಗತಿಗೆ ಅವಕಾಶಗಳು ಸೃಷ್ಟಿಯಾಗುತ್ತೆ. ಬಹಳ ದಿನಗಳಿಂದ ಕಾಯ್ತಿದ್ದ ಸ್ನೇಹಿತ ಅಥವಾ ಸಂಬಂಧಿಕರಿಂದ ಶುಭ ಸುದ್ದಿಯನ್ನು ಸ್ವೀಕರಿಸ್ತೀರಾ. ನಿಮ್ಗೆ ಕುಟುಂಬ ಮತ್ತು ಸಂಬಂಧಿಕರಿಂದ ಸಂಪೂರ್ಣ ಬೆಂಬಲ ಸಿಗೋದ್ರಿಂದ ಈ ಒಂದು ಸಂದರ್ಭದಲ್ಲಿ ಬಹು ನಿರೀಕ್ಷಿತ ಸುದ್ದಿ ಅಥವಾ ಲಾಭ ಸಿಗುತ್ತೆ. ನಿಮ್ಮ ತಂದೆಯಿಂದ ಕೆಲವು ಪ್ರಯೋಜನ ಅಥವಾ ಗೌರವ ಸಿಗುತ್ತೆ. ನೀವು ಇದನ್ನ ಸಂತಸವಾಗಿ ಸ್ವೀಕರಿಸ್ತೀರಾ. ಮಕ್ಕಳಿಂದ ಸಂತಸವನ್ನ ಪಡ್ತೀರಾ. ಯಾವುದೇ ಚಿಂತೆಗಳು ಅಥವಾ ಕಾಳಜಿಗಳು ಸಹ ಬಗೆಹರಿಸಲ್ಪಡುತ್ತವೆ. ಸಕಾರಾತ್ಮಕ ಭಾವನೆ ನಿಮ್ಮ ಜೀವನದಲ್ಲಿ ತುಂಬಿ ತುಳುಕುತ್ತೆ. ಕೆಲಸವು ಸರಾಗವಾಗಿ ನಡೆಯುತ್ತೆ. ಆಸ್ತಿ ಸಂಬಂಧಿತ ಕೆಲಸದಲ್ಲಿ ಲಾಭ ಗಳಿಸ್ತೀರಾ. ದೊಡ್ಡ ಮೊತ್ತವನ್ನ ಪಡೆಯುವ ಸಾಧ್ಯತೆ ಕೂಡ ಇದೆ. ನಿಮ್ಮ ತಂದೆ ಮತ್ತು ತಂದೆಯವರ ಕಡೆಯಿಂದಲೂ ಕೂಡ ಲಾಭ ಆಗುತ್ತೆ. ವ್ಯವಹಾರವನ್ನು ವಿಸ್ತರಿಸಲು ಬಯಸುವವರಿಗೆ ಒಳ್ಳೆಯ ಸಮಯ ಆಗಿದೆ. ಉತ್ತಮ ಅವಕಾಶಗಳು ನಿಮ್ಗೆ ದಾರಿ ತೋರಬಹುದು. ಐಷಾರಾಮಿ ವಸ್ತುಗಳನ್ನ ಖರೀದಿ ಮಾಡ್ತೀರಾ. ಆರ್ಥಿಕ ಯೋಜನೆಗಳಿಂದ ಬಹಳಷ್ಟು ಲಾಭವನ್ನ ಪಡ್ಕೊಳ್ತೀರಾ. ಎಷ್ಟೆಲ್ಲ ಲಾಭ ಹಾಗೂ ಅದೃಷ್ಟವನ್ನು ಪಡಿತಿರ್ತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಕಟಕ ರಾಶಿ, ತುಲಾ ರಾಶಿ, ವೃಷಭ ರಾಶಿ, ಮೀನ ರಾಶಿ, ವೃಶ್ಚಿಕ ರಾಶಿ, ಮೇಷ ರಾಶಿ, ಧನುರ್ ರಾಶಿ, ಕೊನೆಯದಾಗಿ ಮಿಥುನ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಎಲ್ಲದಿದ್ದರೂ ಓಂ ನಮೋ ಮಾತೆ ಚಾಮುಂಡೇಶ್ವರಿ ದೇವಿಯೇ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.